ಆತ್ಮೀಯ ಬಂಧುಗಳೇ, ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ದೇವಾಲಯದಲ್ಲಿ ನಡೆಯತಕ್ಕಂಥ ಪ್ರಾಯಶ್ಚಿತ್ತ, ಶಾಂತಿ ಕರ್ಮಾದಿಗಳ ಬಗ್ಗೆ ನಾವು ಅರಿತಿದ್ದೇವೆ. ಇವತ್ತು ತತ್ವ ಸೃಷ್ಟಿ ಎಂಬ ಘಟ್ಟಕ್ಕೆ ನಾವು ತಲುಪಿದ್ದೇವೆ. ಒಂದು ದೈವಿಕವಾಗಿರುವಂಥ ಚೈತನ್ಯ ನಿರಂತರವಾಗಿ ಆರಾಧನೆಗೊಳ್ತಾ ಇದ್ರೂ ಕೂಡ ಪ್ರಾಕೃತಿಕವಾಗಿ ಇರುವಂತಹ ದುಷ್ಟ ಚೈತನ್ಯಗಳ ನಿಮಿತ್ತವಾಗಿ ಅದರ ಸಾನ್ನಿಧ್ಯ ಕ್ಷಯ ಉಂಟಾಗ್ತದೆ. ಒಮ್ಮೆ ಸಂಸ್ಕಾರ ಕೊಡಬೇಕು ಅಂತಾದರೆ ಎಲ್ಲಿ ಕ್ಷಯ ಬಂದಿದೆಯೋ ಆ ಕ್ಷಯವನ್ನ ಪರಿಪೂರ್ಣವಾಗಿ ನಿವಾರಣೆ ಮಾಡಿ ಅಲ್ಲಿ ಪುನಃ ಶಕ್ತಿ ತುಂಬಿ ಮತ್ತೆ ಶಾಸ್ತ್ರೀಯವಾಗಿರುವಂತಹ ಪ್ರಕ್ರಿಯೆಗಳನ್ನು ಮುಂದುವರಿಸಲಿಕ್ಕೆ ಅವಕಾಶ ಇದೆ. ಅದಕ್ಕೋಸ್ಕರವಾಗಿ ಈ ತತ್ವ ಸೃಷ್ಟಿ ಎಂಬ ಒಂದು ಪ್ರಕ್ರಿಯೆಯನ್ನು ಅನುಸರಿಸಿಕೊಂಡು ಬರುತ್ತೇವೆ. ಸಾಧಾರಣ ಬ್ರಹ್ಮಕಲಶ ಪ್ರಾರಂಭ ಆಗಿ ಆಚಾರ್ಯ ವರ್ಣಾದಿ ಕರ್ಮಗಳು ಕಳೆದು 3 ದಿವಸ ಕಳೆದು 4ನೇ ದಿವಸ ಈ ತತ್ವ ಸೃಷ್ಟಿ ಎಂಬ ಕರ್ಮಾಂಗವನ್ನು ಅನುಸರಿಸಿಕೊಳ್ತೇವೆ. ದೇವಾಲಯದ ಮುಖ ಯಾವ ಭಾಗಕ್ಕಿದ್ರೂ ಕೂಡ ಈ ಎಲ್ಲ ಪ್ರಕ್ರಿಯೆಗಳು ಪೂರ್ವಾಭಿಮುಖವಾಗಿ ನಡಿಬೇಕು. ದೇವರ ಗರ್ಭಗೃಹದ ಅಥವಾ ಬಾಲಾಲಯದ ಎದುರು ಪೂರ್ವಾಭಿಮುಖವಾಗಿ ಉತ್ತರದಲ್ಲಿ ತತ್ವ ಹೋಮದ ಕುಂಡ ಬರ್ತದೆ. ಅದರ ಸರಿಯಾಗಿರುವಂತ ಬಲಭಾಗದಲ್ಲಿ ದಕ್ಷಿಣದಲ್ಲಿ ತತ್ವ ಕಲಶಕ್ಕೂ ಮಂಡಲವನ್ನು ರಚಿಸಬೇಕು. ವಿಧಿ ಪ್ರಕಾರ ತತ್ವ ಹೋಮವನ್ನು ಮಾಡುವಂತ ಆಚಾರ್ಯರೇ ಹೋಮದ ಒಂದು ಘಟ್ಟದವರೆಗೆ ಮಾಡಿ ನಂತರ ತಾನೇ ಕಲಶ ಪೂಜೆಯನ್ನು ಮಾಡಬೇಕು ಅಂತ ಹೇಳುವಂತ ವಿಧಿ ಇದೆ. ಆದರೆ ವರ್ತಮಾನ ಕಾಲದಲ್ಲಿ ಸಾಧಾರಣ ಪ್ರತ್ಯೇಕವಾಗಿ ಪ್ರಧಾನ ಆಚಾರ್ಯರು ತತ್ವ ಹೋಮಕ್ಕೆ ಕುಳಿತುಕೊಳ್ಳುವಂತ ಸಂದರ್ಭದಲ್ಲಿ ಮತ್ತೊಬ್ಬರು ತತ್ವ ಕಲಶ ಪೂಜೆಯನ್ನು ಮಾಡುವಂತ ಸಂಪ್ರದಾಯ ಬೆಳೆದು ಬಂದಿದೆ. ಇಲ್ಲಿ ಅಶ್ವಲಾಯನ ಹೋಮಾಚಾರ ಪದ್ಧತಿ ಅಂದರೆ ತಾಂತ್ರಿಕವಾಗಿ ನಡೆಯುವಂತ ಎಲ್ಲ ಹೋಮಗಳಿಗೂ ಕೂಡ ಅನುಸರಿಸಿಕೊಂಡು ಬರುವಂತ ಅದೊಂದು ಪದ್ಧತಿ. ಆ ಪದ್ಧತಿಯಲ್ಲಿ ಹೋಮವನ್ನು ಮಾಡಿಕೊಳ್ಳಬೇಕು. ಈ ಹಿಂದೆ ವಿವರಿಸಿರುವ ರೀತಿಯಲ್ಲಿ ಅಗ್ನಿಜನನ, ಅನ್ವದಾನಾದಿ ಪ್ರಕ್ರಿಯೆಗಳೆಲ್ಲವೂ ಕೂಡ ಇಲ್ಲಿಯೂ ಕೂಡ ಅನುಸರಿಸಿಕೊಂಡು ಬರಬೇಕು. ವಿಧಿವತ್ತಾಗಿರುವಂತ ಎಲ್ಲ ಸಂಸ್ಕಾರಗಳು, ಒಂದು ಕಲಶ ಪೂಜೆಗೆ ವಿಧಿಸಲ್ಪಟ್ಟಂತಹ ಎಲ್ಲ ಸಂಸ್ಕಾರಗಳನ್ನು ಕೂಡ ಅನುಸರಿಸಿಕೊಂಡು ವಿಶೇಷವಾಗಿ ಪಂಚವಿಂಶತಿ ತತ್ವಗಳು ಅಂತಿವೆ.
ಆ ತತ್ವಗಳನ್ನ ಆವಾಹಿಸಿಕೊಂಡು ಆ ಕಲಶ ಪೂಜೆಯನ್ನ ಮಾಡಬೇಕು. ಅದೇ ರೀತಿ ಹೋಮದಲ್ಲಿಯೂ ಕೂಡ ತತ್ವ ಸೃಷ್ಟಿಯನ್ನು ಮಾಡುವಂತ ಸಂದರ್ಭದಲ್ಲಿ ಮುಂಚಿತವಾಗಿ ಪಂಚವಿಂಶತಿ ತತ್ವವನ್ನ ಸಂಹಾರ ಕ್ರಮದಲ್ಲಿ, ಅಂದರೆ ಎಲ್ಲಿ ಪ್ರಾರಂಭ ಆಗ್ತದೆಯೋ ಆ ಪ್ರಾರಂಭಗೊಂಡು ಅಂತ್ಯವಾಗುವಂತ ಘಟ್ಟದಿಂದ ಪ್ರಾರಂಭಿಸಿ, ಸಾಲಾಗಿ ಮೇಲಿನಿಂದ ಕೆಳಗೆ ನಾವು ಬರುವುದಿದ್ರೆ ಇಲ್ಲಿ ಸಂಹಾರ ಕ್ರಮದಲ್ಲಿ ಕೆಳಗಿನಿಂದ ಮೇಲೆ ತತ್ವವನ್ನ ಮುಂದುವರಿಸಿಕೊಂಡು ಹೋಗಬೇಕು. ಉದಾಹರಣೆಗೆ ತತ್ವಗಳು ಮಮ್ನಪ್ರಾಯ ಜೀವಾತ್ಮನೇ ನಮಃ ಎಂಬಲ್ಲಿನ ಮೊದಲುಗೊಂಡು ಕಮ್ನಪ್ರಾಯ ಪೃಥ್ವಿಯಾತ್ಮನೇ ಎಂಬಲ್ಲಿ ಕೊನೆಗೊಳ್ತದೆ. ಆದರೆ ಇಲ್ಲಿ ಸಂಹಾರ ಕ್ರಮದಲ್ಲಿ ಬರುವಾಗ ಕಮ್ನಮಪ್ರಾಯ ಪೃಥ್ವಿಯಾತ್ಮನೇ ಎಂಬಲ್ಲಿನ ಮೊದಲುಗೊಂಡು ಅಂತ್ಯದ ಜೀವತತ್ವವನ್ನು ಬಿಟ್ಟು ಬಾಕಿ ಇರುವಂತ ಎಲ್ಲ ತತ್ವವನ್ನು ಕೂಡ ಜಪಿಸಬೇಕು. ಮತ್ತೆ ಪ್ರತ್ಯೇಕವಾಗಿರುವಂತಹ 4 ತತ್ವಗಳು ಬರ್ತದೆ, ವನ್ನಿಮಂಡಲಾದಿ 4 ತತ್ವಗಳು ಮತ್ತು ಆಯಾಯ ದೇವರಿಗೆ ಹೇಳಲ್ಪಟ್ಟಿರುವಂತ ಪಂಚತತ್ವಗಳು. ಪ್ರತಿಯೊಂದು ದೇವರಿಗೂ ಕೂಡ ಪಂಚತತ್ವಗಳು ಬದಲಾಗ್ತದೆ. ಆ ಪಂಚತತ್ವಗಳನ್ನು ಕೂಡ ಕೆಳಗಿನಿಂದ ಮೇಲಕ್ಕೆ ಹೇಳಿ ಕೊನೆಯಲ್ಲಿ ಜೀವತತ್ವದಿಂದ ಒಂದೊಂದು ಸಲ ಆಜ್ಯಾಹತ್ಯನ್ನು ಕೊಡುವಂಥದ್ದೇ ತತ್ವವನ್ನ ಸಂಹಾರವಾಗಿ ಮಾಡಿಕೊಳ್ಳುವಂತ ಪ್ರಕ್ರಿಯೆ. ಇದಾದ ನಂತರ ಆ ಹೋಮ ಸಂಪಾದವನ್ನು ತೆಗೆದುಕೊಂಡು ದೇವರ ಗರ್ಭಗೃಹದಲ್ಲಿ ದೇವರಿಗೆ ಪ್ರತ್ಯೇಕವಾಗಿ ಒಂದು ಪೂಜೆಯನ್ನ ಮಾಡಬೇಕು. ಆ ಪೂಜೆ ಆದ ನಂತರ ಈ ತತ್ವಗಳಿಗೆ ದೇವರಲ್ಲಿ ಸ್ಪರ್ಶ ಮಾಡಬೇಕಾದಂತ ಸ್ಥಾನಗಳಿವೆ. ಒಂದೊಂದು ತತ್ವಕ್ಕೂ ಕೂಡ ಒಂದೊಂದು ಸ್ಥಾನಗಳಿವೆ. ಆಯಾ ಸ್ಥಾನಗಳಿವೆ ಅಂದ್ರೆ ದೇವರ ಬಿಂಬದ ಒಂದೊಂದು ತತ್ವವೂ ಕೂಡ ಸ್ಪರ್ಶಿಸಬೇಕಾದಂತ ಜಾಗದಲ್ಲಿ ಈ ಹೋಮದ ಸಂಪಾದ ಘೃತವನ್ನ ಸ್ಪರ್ಶ ಮಾಡಿ ಅದಾದ ನಂತರ ಆಚಾರ್ಯರು ಪ್ರಾಸಾದ, ಕುಂಡ ಮತ್ತು ಕುಂಭ ಅಂದ್ರೆ ಈ ದೇವರ ಗರ್ಭಗೃಹ ಮತ್ತು ನಾವು ತತ್ವಹೋಮವನ್ನು ಮಾಡಿಕೊಳ್ಳುವಂತ ಕುಂಡ ಮತ್ತು ತತ್ವ ಕಲಶ ಪೂಜಿಸಲ್ಪಟ್ಟಿರುವಂತ ಕುಂಭ, ಈ ಮೂರರ ಐಕ್ಯತೆಯನ್ನು ಸಂಕಲ್ಪ ಮಾಡಬೇಕು. ಪುನಃ ಮುಂದುವರಿಸಿ ಬಿಂಬ, ಅಗ್ನಿ ಮತ್ತು ಜಲ, ದೇವರ ಬಿಂಬ ಮತ್ತು ತತ್ವಹೋಮದಲ್ಲಿರತಕ್ಕಂಥ ಅಗ್ನಿ ಮತ್ತು ಆ ಕಲಶದಲ್ಲಿ ತುಂಬಿಸಿರುವಂತ ಜಲ, ಈ ಮೂರರ ಐಕ್ಯತೆಯನ್ನು ಕೂಡ ಸಂಕಲ್ಪ ಮಾಡಬೇಕು. ನಂತರ ಮುಂದುವರಿಸಿ ಈ ತ್ರಿಸ್ಥಾನ ಚೈತನ್ಯಗಳನ್ನು ಕೂಡ ಒಂದಾಗಿ ಗ್ರಹಿಸಬೇಕು. ನಂತರ ದೇವರಲ್ಲಿ ಸೃಷ್ಟ್ಯರ್ಥ ಮನುಜ್ಞಾಂ ದೇಹಿ, ದೇವರಲ್ಲಿ ಒಪ್ಪಿಗೆಯನ್ನು ಪಡ್ಕೊಳ್ಳೋದು, ನಾನು ತತ್ವ ಸೃಷ್ಟಿಯನ್ನ ಮಾಡ್ತಾ ಇದ್ದೇನೆ, ಅದಕ್ಕೆ ನೀನು ಒಪ್ಪಿಗೆಯನ್ನು ಕೊಡು ಅಂತ. ನಂತರ ಬಂದು ಯಜ್ಞ ಕುಂಡದಲ್ಲಿಯೂ ಕೂಡ ತನ್ನ ತನ್ನ ಮೂಲಮಂತ್ರಗಳಿಂದ 8 ಆಹುತಿಯನ್ನ ಕೊಟ್ಟು ಕಲಶದಲ್ಲಿಯೂ ಕೂಡ ಪುಷ್ಪಾರ್ಚನೆಯನ್ನ ಮಾಡಿ ಸೃಷ್ಟ್ಯರ್ಥ ಮನುಜ್ಞಾಂ ದೇಹಿ ಎಂಬ ಪ್ರಾರ್ಥನೆಯನ್ನ ಮಾಡಿಕೊಳ್ಬೇಕು. ಅಲ್ಲಿಂದಲೂ ಒಪ್ಪಿಗೆಯನ್ನು ಪಡ್ಕೊಳ್ಳಬೇಕು.
ಹೋಮಕುಂಡದಲ್ಲಿಯೂ ಕೂಡ ಆಗ ಹೇಳಿದ ರೀತಿಯಲ್ಲಿ ಕುಂಭ ಪ್ರಾಸಾದಗಳ ಐಕ್ಯತೆಯನ್ನು ಕಲ್ಪಿಸಬೇಕು. ಮತ್ತೆ ಅಗ್ನಿ, ಜಲ, ಬಿಂಬ ಈ ಮೂರರ ಐಕ್ಯತೆಯನ್ನು ಕೂಡ ಸಂಕಲ್ಪ ಮಾಡಬೇಕು. ಈ ತ್ರಿಸ್ಥಾನ ಚೈತನ್ಯಗಳನ್ನು ಕೂಡ ಏಕೀಕರಿಸಿ ಸಂಕಲ್ಪ ಮಾಡಿ ಅಲ್ಲಿಯೂ ಸೃಷ್ಟ್ಯರ್ಥ ಮನುಜ್ಞಾಂ ದೇಹಿ ಎಂಬ ಪ್ರಾರ್ಥನೆಯೊಂದಿಗೆ ತತ್ವ ಸೃಷ್ಟಿಯನ್ನು ಪ್ರಾರಂಭಿಸಬೇಕು. ಅದಕ್ಕಿಂತ ಮುಂಚಿತವಾಗಿ ಪುನಃ ಮೂಲ ಮಂತ್ರದಿಂದ 8 ಆಹುತಿಯನ್ನು ಕೊಟ್ಟು ಮತ್ತೆ ತತ್ವ ಸೃಷ್ಟಿಯನ್ನ ಮಾಡುವುದು. ಆ ಸೃಷ್ಟಿ ಕರ್ಮಾಂಗವನ್ನು ಮಾಡುವಂತ ಸಂದರ್ಭದಲ್ಲಿ ಸಮಯ ಮತ್ತು ಸಂದರ್ಭವನ್ನ ಗಮನಿಸಿಕೊಂಡು ಒಂದೊಂದು ತತ್ವದಿಂದ 108 ಸಲ ಅಥವಾ ಒಂದೊಂದು ತತ್ವದಿಂದ 28 ಸಲ ಅಥವಾ ಕಡಿಮೆ ಪಕ್ಷ ಒಂದೊಂದು ತತ್ವದಿಂದ 8 ಸಲವಾದರೂ ಕೂಡ ಆಜ್ಯಾಹುತಿಯನ್ನ ಮಾಡಬೇಕು. ಇದು ವಿಧಿ. ಸಾಧಾರಣ ಇವತ್ತು ಎಲ್ಲ ಕಡೆಯೂ ಕೂಡ ಎಲ್ಲ ಆಚಾರ್ಯರು 8 ಸಲ ಮಾತ್ರ ಆಹುತಿಯನ್ನು ಕೊಡ್ಲಿಕ್ಕೆ ಇರುವಂತ ಸಮಯಾವಕಾಶ ಇರ್ತದಷ್ಟೇ. ಆ ತತ್ವಗಳು ಮಮ್ನೋಪರಾಯ ಜೀವಾತ್ಮನೇ ನಮಃ, ಭಮ್ನೋಪರಾಯ ಪ್ರಾಣಾತ್ಮನೇ ನಮಃ, ಭಮ್ನೋಪರಾಯ ಬುದ್ಧ್ಯಾತ್ಮನೇ ನಮಃ, ಭಮ್ನೋಪರಾಯ ಅಹಂಕಾರಾತ್ಮನೇ ನಮಃ, ಭಮ್ನೋಪರಾಯ ಮನಾತ್ಮನೇ ನಮಃ, ನಮ್ನೋಪರಾಯ ಶಬ್ದತನ್ಮಾತ್ರಾತ್ಮನೇ ನಮಃ, ಧಮ್ನೋಪರಾಯ ಸ್ಪರ್ಶತನ್ಮಾತ್ರಾತ್ಮನೇ ನಮಃ, ಧಮ್ನೋಪರಾಯ ರೂಪತನ್ಮಾತ್ರಾತ್ಮನೇ ನಮಃ, ತಮ್ನೋಪರಾಯ ರಸತನ್ಮಾತ್ರಾತ್ಮನೇ ನಮಃ, ತಮ್ನೋಪರಾಯ ಗಂಧತನ್ಮಾತ್ರಾತ್ಮನೇ ನಮಃ, ನಮ್ನೋಪರಾಯ ಶ್ರೋತ್ರಾತ್ಮನೇ ನಮಃ, ಧಮ್ನೋಪರಾಯ ತ್ವಗಾತ್ಮನೇ ನಮಃ, ಧಮ್ನೋಪರಾಯ ಚಕ್ಷುರಾತ್ಮನೇ ನಮಃ, ತಮ್ನೋಪರಾಯ ದಿಕ್ವಾತ್ಮನೇ ನಮಃ, ತಮ್ನೋಪರಾಯ ಘ್ರಾಣಾತ್ಮನೇ ನಮಃ, ಜ್ಞಮ್ನೋಪರಾಯ ವಾಗಾತ್ಮನೇ ನಮಃ, ಝಮ್ನೋಪರಾಯ ಪಾಣಿಯಾತ್ಮನೇ ನಮಃ, ಜಮ್ನೋಪರಾಯ ಪಾದಾತ್ಮನೇ ನಮಃ, ಚಮ್ನೋಪರಾಯ ಪಾಯುವಾತ್ಮನೇ ನಮಃ, ಚಮ್ನೋಪರಾಯ ಉಪಸ್ಥಾತ್ಮನೇ ನಮಃ, ನಮ್ನೋಪರಾಯ ಆಕಾಶಾತ್ಮನೇ ನಮಃ, ಘಮ್ನೋಪರಾಯ ವಾಯುವಾತ್ಮನೇ ನಮಃ, ಗಮ್ನೋಪರಾಯ ತೇಜಾತ್ಮನೇ ನಮಃ, ಖಮ್ನೋಪರಾಯ ಅಭಾತ್ಮನೇ ನಮಃ, ಖಮ್ನೋಪರಾಯ ಪೃಥ್ವ್ಯಾತ್ಮನೇ ನಮಃ. ಮತ್ತೆ ಶೌನೋಪರಾಯ ಹೃತ್ಪುಂಡರೀಕಾತ್ಮನೇ ನಮಃ, ಹಮ್ನೋಪರಾಯ ಸೂರ್ಯಮಂಡಲಾಯ ದ್ವಾದಶಗಲಾತ್ಮನೇ ನಮಃ, ಸಮ್ನೋಪರಾಯ ಸೋಮಮಂಡಲಾಯ ಷೋಡಶಗಲಾತ್ಮನೇ ನಮಃ, ರಮ್ನೋಪರಾಯ ವಂದಿಮಂಡಲಾಯ ದಶಗಲಾತ್ಮನೇ ನಮಃ. ಇನ್ನು ಬೇರೆ ಬೇರೆ ದೇವರ ಪಂಚತತ್ವಗಳು ಬೇರೆ ಬೇರೆ ಇವೆ. ಈಗ ಉದಾಹರಣೆಗೆ ವಿಷ್ಣುವಿನ ಪಂಚತತ್ವ ಶೌನೋಪರಾಯ ಶ್ರೇಷ್ಠ ರೂಪಾಶಕ್ತಿಯಾತ್ಮ ವಿಷ್ಣುವಿನದ್ದಲ್ಲ, ದುರ್ಗೆಯದ್ದು. ಹೌನೋಪರಾಯ ಶ್ರೇಷ್ಠ ರೂಪಾಶಕ್ತಿಯಾತ್ಮನೇ ನಮಃ, ಯೌನೋಪರಾಯ ಪೌರುಷಿ ರೂಪಾಶಕ್ತಿಯಾತ್ಮನೇ ನಮಃ, ರೌನೋಪರಾಯ ವಿಶ್ವರೂಪಾಶಕ್ತಿಯಾತ್ಮನೇ ನಮಃ, ವೌನೋಪರಾಯ ನಿವೃತ್ತಿ ರೂಪಾಶಕ್ತಿಯಾತ್ಮನೇ ನಮಃ, ಲಾಮ್ನೋಪರಾಯ ಸರ್ವರೂಪಾಶಕ್ತಿಯಾತ್ಮನೇ ನಮಃ. ಈ ರೀತಿ ಇದು ಪಂಚತತ್ವ. ಒಂದೊಂದು ದೇವರಿಗೂ ಕೂಡ ಪಂಚತತ್ವಗಳು ಬದಲುತ್ತದೆ. ಇಲ್ಲಿ ಈ 25 ತತ್ವಗಳು ಬಂತು. ಇದನ್ನ ಒಂದೊಂದನ್ನ 8 ಸಲ ಆಹುತಿ ಕೊಟ್ಟು ಆ ಸಂಪಾದವನ್ನು ನಾವು ಜೋಡಿಸಿಕೊಳ್ಬೇಕು. ಈ ತತ್ವ ಮಂತ್ರಗಳನ್ನು ಗಮನಿಸುವಾಗಲೇ ನಮಗೆ ಗೊತ್ತಾಗ್ತದೆ ನಮ್ಮ ಶರೀರದಲ್ಲಿರುವಂತೆ ಎಲ್ಲ ಅವಯವಗಳು ಕೂಡ ಅದರಲ್ಲಿ ಬರ್ತದೆ. ಅದೇ ರೀತಿ ಪೃಥ್ವಿಯ ತೇಜೋ ವಾಯು ಆಕಾಶ ಅಂತ ಹೇಳುವಂತ ಪಂಚಭೂತಗಳು ಕೂಡ ಅದರಲ್ಲಿ ಜೋಡಿಸಲ್ಪಡ್ತದೆ. ಬೇರೆ ಬೇರೆ ಇರುವಂತ ಶಬ್ದ ರೂಪ ರಸ ಗಂಧ ಈ ರೀತಿಯ ಆ ತತ್ವಗಳು ಕೂಡ ಜೋಡಿಸಲ್ಪಟ್ಟಿದೆ. ನಮ್ಮ ಮಾನಸಿಕವಾಗಿ ಬರತಕ್ಕಂಥ ಬೇರೆ ಬೇರೆ ಗುಣಗಳು ಇದೆಲ್ಲವೂ ಕೂಡ ಅಲ್ಲಿ ಜೋಡಿಸಲ್ಪಟ್ಟಿದೆ. ಅಂದ್ರೆ ಒಂದು ಅರ್ಥದಲ್ಲಿ ಈ ಬ್ರಹ್ಮಾಂಡದಲ್ಲಿ ತುಂಬಿರುವಂತ ಎಲ್ಲ ವಿಚಾರಗಳು ಕೂಡ ಜೋಡಿಸಲ್ಪಟ್ಟದ್ದು ತತ್ವ ಅಂತ ಗ್ರಹಿಸಲ್ಪಟ್ಟಿದೆ. ಅದರಿಂದ ಅಲ್ಲಿ ದೈವಿಕವಾಗಿರುವಂತ ಮೂರ್ತಿಯಲ್ಲಿ ಮನುಷ್ಯನಲ್ಲಿ ಯಾವುದೆಲ್ಲ ಇವೆಯೋ ಅವೆಲ್ಲವೂ ಕೂಡ ಅಲ್ಲಿ ಇರಬೇಕು. ಆ ಸಂಕಲ್ಪವನ್ನು ಇರಿಸಿಕೊಂಡು ಈ ಚೈತನ್ಯ ತುಂಬುವಂತ ಪ್ರಕ್ರಿಯೆ ನಡೀತದೆ. ವಿಧಿ ಪ್ರಕಾರ ಈ ತತ್ವ ಹೋಮವನ್ನ ಅಳವಡಿಸಿಕೊಂಡ ನಂತರ ಆ ಹೋಮ ಸಂಪಾದವನ್ನ ಕಲಶದಲ್ಲಿ ತುಂಬಿಸಿ ಆ ಕಲಶವನ್ನ ದೇವರಿಗೆ
ಅಭಿಷೇಕ ಮಾಡುವಂಥದ್ದು ಸಂಪ್ರದಾಯ. ಆದರೆ ಆ ಕಲಶಾಭಿಷೇಕಕ್ಕಿಂತ ಮುಂಚಿತವಾಗಿ ದೇವರಿಗೆ ಪಾಣಿ ಎಂಬ ಒಂದು ಪ್ರಕ್ರಿಯೆ ನಡೆಯುತ್ತದೆ. ಸಾಧಾರಣ ದೇವಾಲಯದಲ್ಲಿ ಉಪಯೋಗಿಸಲ್ಪಟ್ಟುವಂತ ತಾಳವಾದ್ಯಗಳು ಯಾವುದಿವೆಯೋ ಅವೆಲ್ಲವೂ ಕೂಡ ಪಾಣಿಯಲ್ಲಿ ಜೋಡಿಸಲ್ಪಟ್ಟಿವೆ. 5 ಜನ ಇರಬೇಕು. ಆ 5 ಜನರು ಕೂಡ ಒಂದೊಂದು ತಾಳವಾದ್ಯವನ್ನು ಉಪಯೋಗಿಸ್ತಾರೆ. ಪ್ರಧಾನವಾಗಿ ಮರ ಅಂತ ಹೇಳುವಂತ ಒಂದು ತಾಳವಾದ್ಯ ಇದೆ, ಮತ್ತೆ ಪಾಣಿ, ಮತ್ತೆ ಡೋಲು, ಮತ್ತೆ ಚಕ್ರತಾಳ ಮತ್ತು ಶಂಖ. ಈ 5 ಸೇರಿಕೊಂಡು ಇರುವಂಥದ್ದು ಪಾಣಿ. ಸಾಧಾರಣ ದೇವಾಲಯದಲ್ಲಿ ಘೋಷಕ್ಕೋಸ್ಕರವಾಗಿ ತಾಳವಾದ್ಯಗಳು ಉಪಯೋಗಿಸಲ್ಪಡುವುದಿದ್ರೆ, ಇದು ಘೋಷಕ್ಕೋಸ್ಕರವಾಗಿ ಅಲ್ಲ, ಇದು ತಾಂತ್ರಿಕವಾಗಿರುವಂಥ ವಿಧಿವಿಧಾನಗಳಲ್ಲಿಯೇ ಅಳವಡಿಕೆಯಾಗಿರುವಂಥ ಒಂದು ಸಂಪ್ರದಾಯ. ಕೇರಳದಲ್ಲಿ ಮಾರಾರಗಳು ಅಂತ ಹೇಳ್ತೇವೆ, ಆ ವಿಭಾಗದವರು ಅದನ್ನ ನುಡಿಸ್ತಾರೆ. ಅದೇ ರೀತಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಈ ಭಾಗದಲ್ಲೆಲ್ಲ ಪದಾರ್ಥಗಳು ಅಂತ ಹೇಳುವಂಥ ಸಮುದಾಯದವರು ಅದನ್ನು ಆಚರಿಸಿಕೊಳ್ಳುತ್ತಾರೆ. ಇನ್ನು ಸ್ವಲ್ಪ ನಾವು ಮಂಗಳೂರು, ಉಡುಪಿ ಭಾಗಗಳಿಗೆ ಹೋಗುವಾಗ ಮೊಯ್ಲಿ ಎಂಬ ವಿಭಾಗದವರು ಈ ಕಾರ್ಯವನ್ನು ಅನುಸರಿಸಿಕೊಂಡು ಬರ್ತಾರೆ. ಪ್ರಾದೇಶಿಕವಾಗಿರುವಂಥ ವ್ಯತ್ಯಾಸಗಳಿರಬಹುದು, ಆದರೆ ತಾತ್ವಿಕವಾಗಿ ಅದರೆಲ್ಲರದ್ದು ಕೂಡ ಸಂದೇಶ ಒಂದೇ. ಅಲ್ಲಿ ಆ ಪಾಣಿಯನ್ನು ಹೊಡೆಯುವಂಥ ಸಂದರ್ಭದಲ್ಲಿ ಬಹಳ ವಿಧಿಯಿಂದ ಅವರು ಇರಬೇಕು. ಯಾವ ರೀತಿ ಆಚಾರ್ಯರು ಯಾವ ವ್ರತವನ್ನು ಕೈಗೊಳ್ತಾರೋ ಅದೇ ವ್ರತವನ್ನ ಈ ಪಾಣಿ ಹೊಡೆಯವರು ಕೂಡ ಆಚರಿಸಿಕೊಳ್ಳಬೇಕು. ಅದೇ ಸಂದರ್ಭದಲ್ಲಿ ದೇವಾಲಯದಲ್ಲಿ ಕೈದೀಪ ಹಿಡಿಯುವಂತಹ ಸಂಪ್ರದಾಯ ಇದೆ. ಆ ಕೈದೀಪ ಹಿಡಿಯುವವರು ಕೂಡ ಅಲ್ಲಿ 2 ದೀಪವನ್ನು ಹಚ್ಚಿ ತಯಾರಾಗಿರಬೇಕು. ಇದು ಸಂಪ್ರದಾಯ. ಹಾಗೆ ಆ ಪಾಣಿ ಹೊಡೆದಾದ ನಂತರ ಗರ್ಭಗೃಹದ ಒಳಗೆ ಆಚಾರ್ಯರು ತೆರಳಿ ಹೋಮದಲ್ಲಿ ಉಪಯೋಗಿಸಿರುವಂತ ಯಾವೆಲ್ಲ ತತ್ವಗಳಿವೆ ಆ ತತ್ವಗಳನ್ನು ಜಪಿಸಿಕೊಂಡು ಆ ಕಲಶವನ್ನ ಅಭಿಷೇಕ ಮಾಡಿಕೊಂಡು ಬರುವಂತ ಕಾರ್ಯವೇ ಈ ತತ್ವ ಸೃಷ್ಟಿ ಎಂಬ ಪ್ರಕ್ರಿಯೆ. ಸಾಧಾರಣ ಈ ಪ್ರಾದೇಶಿಕವಾಗಿರುವಂತಹ ಎಲ್ಲ ದೇವಾಲಯಗಳಲ್ಲಿ ಕೂಡ ಕೇರಳ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಇನ್ನು ನಾವು ಉಡುಪಿಗೆ ಹೋದರೂ ಕೂಡ ಇದೇ ಸಂಪ್ರದಾಯ ಸಾಧಾರಣ ಪದ್ಧತಿಯನ್ನ ಅನುಸರಿಸಿಕೊಂಡು ಬರುವಂತಹ ಆಚಾರ್ಯ ಪರಂಪರೆಯನ್ನೇ ಕಾಣಬಹುದು.